ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವತಿಯಿಂದ ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಎಂ. ಮಣಿಯಂಬಾಳ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಎಂ. ಮಣಿಯಂಬಾಳ್ 66 ಡಿವಿಷನ್ 11 ಕೆವಿ ವಿದ್ಯುತ್ ಉಪಕೇಂದ್ರವನ್ನು ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಇಕ್ಬಾಲ್ ಹುಸೇನ್ ರವರು ಉದ್ಘಾಟಿಸಿದರು. ಸುಮಾರು 2 ಎಕರೆ ಪ್ರದೇಶದ ವಿಸ್ತೀರ್ಣದಲ್ಲಿ ಅಂದಾಜು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಉಪಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಉಪಕೇಂದ್ರ ನಿರ್ಮಾಣದಿಂದಾಗಿ ತೂಕಸಂದ್ರ ಗ್ರಾಮ ಪಂಚಾಯಿತಿ ಸೇರಿದಂತೆ ಸುತ್ತಮುತ್ತಲಿನ ಬಹುತೇಕ ಗ್ರಾಮಗಳಿಗೆ, ಅದರಲ್ಲಿಯೂ ರೈತಾಪಿ ವರ್ಗದವರಿಗೆ ಕಾಡುತ್ತಿದ್ದಂತಹ ವಿದ್ಯುತ್ ಸಮಸ್ಯೆಗೆ ಪರಿಹಾರ ದೊರೆತಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಬೆಂಗಳೂರು ಗ್ರಾಮೀಣ ವೃತ್ತದ ಪ್ರಸರಣ ವಿಭಾಗದ ಅಧೀಕ್ಷಕ ಇಂಜಿನಿಯರ್ ಶ್ರೀ ಕಾಶಿರಾಮ ಪವಾರ, ರಾಮನಗರ ಯೋಜನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ಸುಮೀರ್ ಅಲಿ ಎಂ ಹಾಗೂ ಕೇಶವಮೂರ್ತಿ, ಬೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೃಷ್ಣಮೂರ್ತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಮನಗರ ಜಿಲ್ಲಾ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆ. ರಾಜು, ಹಾರೋಹಳ್ಳಿ ತಾಲೂಕು ಅಧ್ಯಕ್ಷ ಕೆ. ಟಿ. ಶಿವಮಾದಯ್ಯ, ಬಮೂಲ ನಿರ್ದೇಶಕ ಹರೀಶ್ ಕುಮಾರ್, ಸ್ಥಳೀಯ ಯುವನಾಯಕ ಪ್ರಶಾಂತ್, ತಾಲೂಕು ಮುಖಂಡರಾದ ಮೋಹನ್ ಹೊಳ್ಳ, ಡಿಪಿಕೆ ಬಾಲಾಜಿ, ಬನವಾಸಿ ರವಿ ಸೇರಿದಂತೆ ಅನೇಕ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಇಲ್ಲೊಂದು ಸಬ್ಸ್ಟೇಷನ್ ಆಗಬೇಕಂತೇಳಿ ಅನೇಕ ನಮ್ಮ ರೈತ ಜನರು ಬೇಡಿಕೆನೇ ಇಟ್ಟಿದ್ದಾರೆ. ಈ ಭಾಗದಲ್ಲಿ ನಮಗೆ ವೋಲ್ಟೇಜ್ ಭಾಳ ಕಡಿಮೆ ಇತ್ತು. ಎಲ್ಲ ಊರಲ್ಲೂ ಕೂಡ ಸ್ವಲ್ಪ ದಾರಿ ದೀಪಗಳು ಎಲ್ಲ ಕೂಡ ಭಾಳ ಡಲ್ಲಾಗಿರ್ತದೆ. ಭಾಳ ಬೇಡಿಕೆ ಇತ್ತು. IP ಸೆಟ್ಗಳು ಕೂಡ ಭಾಳಷ್ಟಿದೆ. ಎಲ್ಲ ನಾವೆಲ್ಲರೂ ಕೂಡ ರೈತರು ಭಾಳಷ್ಟು ಒಂದು ತಿಂಗಳಲ್ಲಿ ಒಂದು 5-4 ಎಲ್ಲ ಹೆಚ್ಚಿಗೆ ಆಗ್ತಾನೆ ಇರ್ತವೆ ಪಂಪ್ ಸೆಟ್ಗಳೆಲ್ಲನೂ. ಸೊ ಒಂದು ಸಬ್ಸ್ಟೇಷನ್ ಅವಶ್ಯಕತೆ ಇದೆ ಇಲ್ಲಿ. ನಮಗೆ ಹೈ ವೋಲ್ಟೇಜ್, ನಮಗೆಲ್ಲರಿಗೂ ವೋಲ್ಟೇಜ್ ನಮಗೆ ಕಡಿಮೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾವು ಈ ಜಾಗ ಸುಮಾರು 10 ಎಕರೆ ಜಾಗ ಆಗಿದೆ. 2 ಎಕರೆ ಜಾಗ ಇದ್ದು 10 ಕೋಟಿನಲ್ಲಿ 11 ಕೋಟಿನಲ್ಲಿ ಇದೊಂದು ಸಬ್ಸ್ಟೇಷನ್ನ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ವ್ಯವಸ್ಥಿತವಾಗಿ ನಾವು ಇದು ಮಾಡಿದ್ದಾರೆ. ಈ ಭಾಗದಲ್ಲಿರುವಂಥ ರೈತರಿಗೆ ಈಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರಲ್ಲ. ಭಾಳ ಚೆನ್ನಾಗಿ ವೋಲ್ಟೇಜ್ ಆಗ್ತದೆ. ಸಂತೋಷಕ್ಕೆ ನಾನು ನಮ್ಮ ಅಧಿಕಾರಿ ಬಂದವರಿಗೆ ನಾನು ಅವಾಗ ಹೇಳ್ತದೆ, ಯಾವಾಗ ಮಾಡ್ತಾರೆ ಅಂತ ನಮ್ಮ ಇಂಜಿನಿಯರ್ಗೆ ನಾನು ಅವಾಗ ಹೇಳ್ತಾನೆ ಇದ್ದೆ, ಇಲ್ಲ ಸರ್ ತುಂಬ ಕೆಲಸ ಇದೆ, ಭಾಳ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ತಾರೆ. ನನಗೆ ನೋಡಿ ಭಾಳ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಮಾಡಿದರೆ ಇನ್ನೂ 1-2 ಹಾರೋಹಳ್ಳಿ ಮತ್ತು ಹಾರೋಹಳ್ಳಿಯಲ್ಲಿ ಜಾಗ ಮಾಡೋಕ್ಕೆ ಸಬ್ಸ್ಟೇಷನ್ ಸ್ಯಾಂಕ್ಷನ್ ಆಗಿದೆ. ಹಾರೋಹಳ್ಳಿ ಒಂದು ಸಬ್ಸ್ಟೇಷನ್ ಆಗಬೇಕು ಮತ್ತು ನಮ್ಮ ಹರಿಶ್ಚಂದ್ರ ಜಾಗದಲ್ಲಿ ಇನ್ನೊಂದು ಸಬ್ಸ್ಟೇಷನ್ ಆಗಬೇಕು. ನಮ್ಮ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ 2ಕ್ಕೆ ಜಾಗದ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟು ನಾನು ಭೂಮಿಯನ್ನು ವ್ಯವಸ್ಥೆ ಮಾಡಿಸ್ತೇನೆ. ಸೊ ಇದು ನಮಗೆ ರೈತಾಪಿ ವರ್ಗಕ್ಕೆ ಆದಂಥ ಭಾಗ್ಯ ಇದೆ. ನಮ್ಮ ಸರ್ಕಾರದಲ್ಲಿ ಅನೇಕ ರೀತಿಯಾದಂಥ ಸಬ್ಸ್ಟೇಷನ್ಗಳು ಆಗಬೇಕಾಗಿದೆ. ಡಿ ಕೆ ಸುರೇಶ್ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಭಾಳಷ್ಟು ಆಸಕ್ತಿ ವಹಿಸಿ ನನ್ನೂರಲ್ಲೂ ಕೂಡ ನಮ್ಮ ಮುಳ್ಳಿಂಗೇಗೌಡರು ಭಾಳ ಹಿರಿಯರು. ಅವ್ರು AWE ಅವ್ರಿಗೆ ಅದಕ್ಕೆ ಅಂತಲೇ ನಾವು ಕನಕಪುರಕ್ಕೆ ತಂದು ಬೇರೆ ಜಾಗದಲ್ಲಿದ್ದರು. ಕನಕಪುರಕ್ಕೆ ಸಂತೆಕೋಡಿಗೆಲ್ಲ ಹಾಕ್ಸಿ ನಮ್ಮ ರೈತಾಪಿ ವರ್ಗ ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ಅವ್ರ ಮುಖಾಂತರವಾಗಿ ಸಾಕಷ್ಟು ಸಬ್ಸ್ಟೇಷನ್ ಆಗೋದನ್ನು ನೋಡಿದ್ದೀನಿ. ನನ್ನೂರಿಗೂ ಕೂಡ ಭಾಳ ಚೆನ್ನಾಗಿ ಅವರು ಸಬ್ಸ್ಟೇಷನ್ ಮಾಡಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರೈತರಿಗೆ ಅನುಕೂಲವಾಗುವಂಥ ಒಂದು ಘಟಕ. ಇದು ಈ ಒಂದು ಸಬ್ಸ್ಟೇಷನ್ ಯಾವ ಊರುಗಳಿಗೆ ಅನುಕೂಲ ಆಗ್ತದೆ? ಇದು ತೋಸಂದ್ರ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು? 16 MVA 2 × 8 MVA ಕೆಪಾಸಿಟಿ. ಇದು 16 MVA ಅದು ಕೆಪಾಸಿಟಿ ಸ್ಟೇಷನ್. 16 MVA ಮೆಗಾವ್ಯಾಟ್ಸ್. ಶವಿ ನ್ಯೂಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.